ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಬಾಯಿ ಚಪ್ಪರ್ಸ್ಕೊಂಡು ನೀವು ತಿನ್ನೋ ಚಿಪ್ಸ್ ಚೆನ್ನಾಗಿದ್ಯಾ, ಗುಣಮಟ್ಟದಿಂದ ಕೂಡಿದ್ಯಾ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಗರಿ ಇದೆ, ಟೇಸ್ಟ್ ಚೆನ್ನಾಗಿದೆ ಅಂತೇಳಿ ಏನಾದ್ರೂ ಯಾಮಾರಿದ್ರೆ ನಿಮ್ಮ ಜೀವಕ್ಕೆ ಗರಿಯ ಈ ಚಿಪ್ಸ್ ಸಾವು ತಂದೊಡ್ಡಬಹುದು. ಅರೆ ಯಾಕೆ ಹೀಗೆ ಹೇಳ್ತೀವಿ ಅಂತೀರಾ? ಈ ಸ್ಟೋರಿ ನೋಡಿ. ಆಲೂಗೆಡ್ಡೆ ಚಿಪ್ಸ್ ತಿನ್ನುವ ಮುನ್ನ ಜನರೇ ಎಚ್ಚರ ಎಚ್ಚರ. ಕೊಳೆತ ಆಲೂಗೆಡ್ಡೆ ಹಾಕಿ ಚಿಪ್ಸ್ ಮಾಡ್ತಿದ್ದಾರೆ ಪಾಪಿಗಳು. ಅಂಗಡಿಗೆ ಬೇಗ ಜಡಿದ ಆರೋಗ್ಯ ಇಲಾಖೆ ಅಧಿಕಾರಿಗಳು. ಆಲೂಗೆಡ್ಡೆ ಚಿಪ್ಸ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಟ್ರಾವೆಲ್, ಸಿನಿಮಾ, ಪ್ರವಾಸ ಹೀಗೆ ಹೊರಗಡೆ ಹೋದಾಗಲೆಲ್ಲ ಚಿಪ್ಸ್ ತಿನ್ನೋದು ಕಾಮನ್. ಬಿಸಿ ಬಿಸಿಯಾದ ಚಿಪ್ಸ್ ಅನ್ನ ಜನರ ಕಣ್ಮುಂದೆಯೇ ಬೇಕರಿಯಲ್ಲಿ ಎಣ್ಣೆಗೆ ಆಲೂಗೆಡ್ಡೆ ತೊರೆದು ಹಾಕಿ ಹೊರಗಡೆ ತೆಗೆದಿದ್ರೆ ಎಂತವರಿಗೂ ಬಾಯಲ್ಲಿ ನೀರು ಬರುತ್ತೆ. ಆದ್ರೆ ದೇವನಹಳ್ಳಿಯಲ್ಲಿ ಕೊಳೆತ ಆಲೂಗೆಡ್ಡೆಯಿಂದಲೇ ಚಿಪ್ಸ್ ತಯಾರಿಸುತ್ತಿದ್ದು, ಗ್ರಾಹಕರೊಬ್ಬರು ಈ ಚಿಪ್ಸ್ ಬಗ್ಗೆ ಅನುಮಾನಗೊಂಡು ಒಳಗೆ ಹೋಗಿ ಪರಿಶೀಲಿಸಿದಾಗ ಅಕ್ಷರಶಃ ದಂಗಾಗಿದ್ರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ಸಾಯಿರಾಮ್ ಹಾಟ್ ಚಿಪ್ಸ್ ಅನ್ನೋ ಈ ಬೇಕರಿಯಲ್ಲಿ ಗ್ರಾಹಕ ವೆಂಕಟೇಶ್ ಚಿಪ್ಸ್ ಖರೀದಿ ಮಾಡಿಕೊಂಡು ಮನೆಗೆ ಹೋಗಿದ್ರು. ಮಕ್ಕಳಿಗೆ ಚಿಪ್ಸ್ ತಿನ್ನಲು ಕೊಟ್ಟಿದ್ರು. ಆದ್ರೆ ರಾತ್ರಿ ಚಿಪ್ಸ್ ತಿಂದ ಮಕ್ಕಳಲ್ಲಿ ಬೆಳಗಾಗುವಷ್ಟರಲ್ಲಿ ಕೆಮ್ಮು ಶುರುವಾಗಿದೆ. ಅನುಮಾನಗೊಂಡ ವೆಂಕಟೇಶ್ ಖರೀದಿ ಮಾಡಿದ ಚಿಪ್ಸ್ ಅನ್ನ ಚೆಕ್ ಮಾಡಿದ್ದಾರೆ. ಕೂಡಲೇ ಖರೀದಿ ಮಾಡಿದ ಚಿಪ್ಸ್ ಸಮೇತ ವಾಪಸ್ ಬೇಕರಿಗೆ ಬಂದು ಪರಿಶೀಲಿಸಿದಾಗ ಕೊಳೆತ ಆಲೂಗಡ್ಡೆಗಳನ್ನೆಲ್ಲ ಗಬ್ಬು ನಾಟಿದ್ದ ನೀರಿನಲ್ಲಿ ನೆನೆಸಿ ಚಿಪ್ಸ್ ಮಾಡ್ತಿರುವ ದೃಶ್ಯಗಳು ಕಂಡು ಬಂದಿದೆ. ಬೇಕರಿ ಒಳಗಡೆಯೆಲ್ಲ ಗಲೀಜಿನ ಮೂಟೆಗಳನ್ನಿಟ್ಟುಕೊಂಡು ಕೊಳೆತು ಗಬ್ಬೆದ್ದು ನಾರ್ತಿರುವ ಆಲೂಗೆಡ್ಡೆಗಳನ್ನೆಲ್ಲ ಚಿಪ್ಸ್ ಮಾಡಲು ಡ್ರಮ್ನಲ್ಲಿ ನೆನೆಸಿಟ್ಟಿದ್ರು. ಸ್ಥಳಕ್ಕೆ ಬಂದ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸಹ ಬೇಕರಿಯಲ್ಲಿನ ಅವ್ಯವಸ್ಥೆ ಕಂಡು ದಂಗಾಗಿದ್ರು. ಚಿಪ್ಸ್ ಸ್ಯಾಂಪಲ್ಸ್ ಲ್ಯಾಬ್ಗೆ ಕಳಿಸಿ ಬೇಕರಿಯನ್ನ ಸೀಸ್ ಮಾಡಿದ್ದಾರೆ. ಇನ್ನು ಈ ಕುರಿತು ಉತ್ತರ ನೀಡುವಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮಾಲೀಕರಿಗೆ ನೋಟಿಸ್ ನೀಡಿದ್ದಾರೆ. ಕೇಳಿದಷ್ಟು ಹಣ ಜನ ಕೊಟ್ಟಿದ್ರೂ ಸಹ ಉತ್ತಮ ಗುಣಮಟ್ಟದ ಆಲೂಗೆಡ್ಡೆ ಬಳಸದೆ ಕೊಳೆತ ಆಲೂಗೆಡ್ಡೆಯಲ್ಲಿ ಚಿಪ್ಸ್ ಮಾಡಿ ರಾಜಾರೋಷವಾಗಿ ವ್ಯಾಪಾರ ಮಾಡ್ತಿದ್ದ ಅಂಗಡಿಯವನಿಗೆ ಗ್ರಾಹಕನೇ ಬುದ್ಧಿ ಕಲಿಸಿದ್ದಾನೆ. ಈ ಕುರಿತು ಆರೋಗ್ಯ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಜನರ ಆರೋಗ್ಯದ ಜೊತೆ ಚೆಲ್ಲಾಟವಾಡುವ ಇಂಥವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ತಾರಾ ಅಂತ ಕಾದು ನೋಡಬೇಕಿದೆ. ಮಹೇಶ್, BM, ಬೆಟ್ಟೇನಹಳ್ಳಿ, ಗ್ಯಾರಂಟಿ ನ್ಯೂಸ್, ದೇವನಹಳ್ಳಿ.